ಎಸ್ ಗಣೇಶ್ ರಾಥೋಡ್ ಅವರೇ, ಬಹುಶಃ ವಿದ್ಯಾರ್ಥಿ ಅಂತ ಬಂದಾಗ ತಮಗೆ ಪಾಠ ಅಥವಾ ಪೆನ್ನು ಹಿಡಿಯುವಂಥ ಜಾಗದಲ್ಲಿ ರಾಜಕೀಯ ಬಾವುಟವನ್ನು ಹಿಡಿಯುವಂಥ ಒಂದು ಅಗತ್ಯತೆ ಇದೆ ಅಂತ ಅನ್ಸುತ್ತಾ? ಬಹುಶಃ ಸರ್ಕಾರದ ಈ ನಿರ್ಧಾರ ಸಮಂಜಸ ಅಂತ ಅನ್ಸುತ್ತಾ, ಹೇಗೆ ಅಂತ? ತಾವು ಒಬ್ಬ SFI ವಿದ್ಯಾರ್ಥಿ ಸಂಘಟನೆ ಮುಖಂಡರಾಗಿ ತಮ್ಮ ಫಸ್ಟ್ ರಿಯಾಕ್ಷನ್? ಸರ್, ಖಂಡಿತ ನಾವು ಕೂಡ SFI ಇಂದ ಕರ್ನಾಟಕದಲ್ಲಿ ಏನು ವಿದ್ಯಾರ್ಥಿ ಚುನಾವಣೆಗಳು ಬ್ಯಾನ್ ಆಗಿದ್ದು ಅದನ್ನು ಮತ್ತೆ ನಡೆಸಬೇಕು, ಕ್ಯಾಂಪಸ್ ಡೆಮೋಕ್ರಸಿ ಉಳಿಬೇಕು ಅಂತಂದರೆ ವಿದ್ಯಾರ್ಥಿಗಳ ಚುನಾವಣೆಗಳು ನಡಿಬೇಕು ಅಂತಕ್ಕಂಥದ್ದನ್ನೇ ಒತ್ತಾಯ ಮಾಡ್ಕೊತ ಬಂದಿದ್ವಿ. ಆ ಭಾಗವಾಗಿ ಇವತ್ತು ಸರ್ಕಾರ ಏನು ನಿರ್ಧಾರ ಮಾಡಿದೆ ಅದಕ್ಕೆ ನಾವು ಸ್ವಾಗತ ಮಾಡ್ಕೋತೀವಿ, ಒಳ್ಳೆ ನಿರ್ಧಾರ. ಆದರೆ ನೀವು ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಕ್ಯಾಂಪಸ್ಗಳಲ್ಲಿ ಒಂದು ಪಾರ್ಟಿಯ ಧ್ವಜಗಳು ಬರಬಾರ್ದು ಅಂತಕ್ಕಂಥದ್ದು. ಮತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ನಾವು ಏನಂತಂದರೆ, ಲಿಂಗ್ಡೋ ಸಮಿತಿ, ಸುಪ್ರೀಂ ಕೋರ್ಟ್ ರಚನೆ ಮಾಡಿದಂಥ ಲಿಂಗ್ಡೋ ಸಮಿತಿ ಏನು ಶಿಫಾರಸುಗಳಿದ್ದಾವೆ ಆ ಶಿಫಾರಸುಗಳನ್ನು ಕಡ್ಡಾಯವಾಗಿ ಪಾಲಿಸೋದ್ರಿಂದ ಬಹುಶಃ ಕ್ಯಾಂಪಸ್ಸಲ್ಲಿ ವಿದ್ಯಾರ್ಥಿಗಳ ಧ್ವನಿಯಾಗಿ ಮಾತನಾಡುವವರು ಯಾರೂ ಇಲ್ಲ, ಸಿಂಡಿಕೇಟ್ಗಳು ಇಲ್ಲ. ಸಿಂಡಿಕೇಟ್ಗಳಲ್ಲಿ ಇವತ್ತು ರಾಜಕೀಯ ಪ್ರಭಾವಗಳು ನಡೀತಾ ಇದ್ದಾವೆ. ಹಾಗಾಗಿ ಸಿಂಡಿಕೇಟ್ಗಳಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಯಾವ ಪಠ್ಯಗಳು ಇರಬೇಕು, ಯಾವ ಸಿಲೆಬಸ್ಗಳು ನಡೀಬೇಕು, ಹೇಗೆ ಈ ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕ್ಯಾಂಪಸ್ಗಳಲ್ಲಿ ಆಗ್ತಕ್ಕಂಥ ಚರ್ಚೆಗಳು ಇವತ್ತು ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಒಂದು ಡೆಮೊಕ್ರೆಟಿಕ್ ಆಗಿರ್ತಕ್ಕಂಥ ವ್ಯವಸ್ಥೆ ಸಮಾಜದಲ್ಲಿ ಬೇಕು ಅಂತಂದರೆ, ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಗೊಳ್ಬೇಕು ಅಂತಂದರೆ ವಿದ್ಯಾರ್ಥಿಗಳ ಚುನಾವಣೆ ನಡೆಯೋದು ಭಾಳ ಮುಖ್ಯ. ಹಾಗಾಗಿ ಈ ಚುನಾವಣೆ ನಡೆಸ್ತಾ ಇರೋದು ಒಳ್ಳೆಯದು, ಸ್ವಾಗತ. ಆದರೆ ಆ ನಡೆಸುವಾಗ ನಾವೇನು ಎಚ್ಚರಿಕೆ ವಹಿಸಬೇಕು ಆ ಎಚ್ಚರಿಕೆಗಳನ್ನು ಖಂಡಿತ ವಹಿಸಬೇಕು ಅಂತಕ್ಕಂಥದ್ದನ್ನು ನಾವು ಕೂಡ ಒತ್ತಾಯ ಮಾಡ್ತೇವೆ. ಲಿಂಗ್ಡೋ ಸಮಿತಿಯ ಶಿಫಾರಸುಗಳನ್ನು ಪಾಲಿಸಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಎಸ್ ಗಣೇಶ್ ರಾಥೋಡ್, ತಾವು ಹೇಳ್ತಾ ಇದ್ರಿ ಲಿಂಗ್ಡೋ ಸಮಿತಿ ಏನು, ಲಿಂಗ್ಡೋ ಸಮಿತಿ ಅಂದ್ರೆ ಏನು, ಅದರ ಶಿಫಾರಸುಗಳೇನು ಅಂತ? ಲಿಂಗ್ಡೋ ಸಮಿತಿ ಇವತ್ತು ಸುಪ್ರೀಂ ಕೋರ್ಟ್ ಹಿಂದೆ ಈ ಥರ ಹಿಂಸಾಚಾರ ವಿದ್ಯಾರ್ಥಿಗಳ ಮಧ್ಯೆ ಕ್ಯಾಂಪಸ್ಗಳಲ್ಲಿ ನಡೆದಂಥ ಸಂದರ್ಭದಲ್ಲಿ, ಗಲಾಟೆ ಘರ್ಷಣೆಗಳು ನಡೆದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿಗೆ ಈ ವಿಚಾರ ಹೋದಾಗ ಸುಪ್ರೀಂ ಕೋರ್ಟ್ನ ಶಿಫಾರಸು ಲಿಂಗ್ಡೋ ಅಂತಕ್ಕಂಥ ಒಬ್ಬರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಚುನಾವಣೆಗಳು ಹೇಗೆ ನಡಿಬೇಕು, ಅದರ ವಿಧಾನ ಹೆಂಗಿರಬೇಕು, ಅಲ್ಲಿ ಹಣಕಾಸಿನ ಮತ್ತು ಮೀಸಲಾತಿ ಪ್ರಶ್ನೆಗಳೇನು, ಇವೆಲ್ಲದನ್ನು ಕೂಡ ಅದು ಹೇಳಿದೆ. ಯಾವುದೇ ಕಾರಣಕ್ಕೂ ಅಲ್ಲಿ ಪಕ್ಷಗಳ ಹಸ್ತಕ್ಷೇಪ ಆಗಬಾರ್ದು ಅಂತಕ್ಕಂಥದ್ದು, ಜಾತಿ ರಾಜಕಾರಣ ಬಲಪ್ರಯೋಗ ಆಗಬಾರ್ದು ಅಂತಕ್ಕಂಥದ್ದು, ಇವುಗಳೆಲ್ಲವನ್ನು ಕೂಡ ಶಿಫಾರಸು ಮಾಡಿದೆ. ಮತ್ತು ಪದವಿ ವಿದ್ಯಾರ್ಥಿಗಳಿಗೆ ಆದರೆ 17ರಿಂದ 22 ವಯಸ್ಸಿನಲ್ಲೇ ಮಿತಿಯಲ್ಲೇ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಚುನಾವಣೆ ನಡೀಬೇಕು. ಅದೇ ರೀತಿಯಲ್ಲಿ ಸ್ನಾತಕೋತ್ತರ PG ವಿದ್ಯಾರ್ಥಿಗಳಾದರೆ 25 ವರ್ಷದೊಳಗೆ ಇರ್ತಕ್ಕಂಥ ಏಜಿನ ಮಿತಿಯನ್ನು ಇಟ್ಟಿದೆ. ಹಾಗೆಯೇ ಸಂಶೋಧನಾ PhD ವಿದ್ಯಾರ್ಥಿಗಳಾಗಿದ್ದರೆ 28 ವರ್ಷದ ಮಿತಿಯನ್ನು ಅದು ಕೊಟ್ಟಿದೆ. ಈ ರೀತಿಯಲ್ಲಿ ಅದು ಶಿಫಾರಸುಗಳನ್ನು ಕೊಟ್ಟಿದೆ. ಆ ಶಿಫಾರಸುಗಳನ್ನು ಫಾಲೋಅಪ್ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ಕಡ್ಡಾಯವಾಗಿ 75% ಹಾಜರಾತಿ ಇರ್ತಕ್ಕಂಥ ವಿದ್ಯಾರ್ಥಿಗಳೇ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಅಂದರೆ ಹಾಜರಾತಿಯೂ ಕೂಡ ವಿದ್ಯಾರ್ಥಿಗೆ ಮುಖ್ಯ. ಇವತ್ತು ಯಾರೋ ಹೊರಗಡೆಯಿಂದ ಇದ್ದವರು ಬೇಕಂತಾನೆ ಅಡ್ಮಿಷನ್ ಮಾಡಿಸ್ತಾರೆ, ಪಾರ್ಟಿ ಜೆಂಡಾನ ತರಬೇಕು ಅನ್ನೋ ಕಾರಣಕ್ಕಾಗಿ ಇದು ಮಾಡ್ತಾರೆ. ಅಂಥವರಿಗೆ ಕಡಿವಾಣ ಹಾಕಬೇಕು ಅಂತಂದರೆ 75% ರೆಗ್ಯುಲರ್ ವಿದ್ಯಾರ್ಥಿ ಆಗಿರಬೇಕು, 75% ಅಟೆಂಡೆನ್ಸ್ ಇರ್ತಕ್ಕಂಥ ವಿದ್ಯಾರ್ಥಿ ಆ ಸ್ಪರ್ಧೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಅದು ಹೇಳಿದೆ. ಹಾಗಾಗಿ ಇಂಥ ಎಲ್ಲ ಶಿಫಾರಸ್ಸಿನ ಏನು ನಿಯಮಗಳಿದ್ದಾವೆ ಅವುಗಳನ್ನು ಖಂಡಿತ ಪಾಲನೆ ಮಾಡೋದ್ರಿಂದ ಒಂದು ಕ್ಯಾಂಪಸ್ ಡೆಮೋಕ್ರಸಿ ಅಂತ ಏನು ನಾವು ಕರಿತಾ ಇದ್ದೀವಿ, ಆ ಕ್ಯಾಂಪಸ್ ಡೆಮೋಕ್ರಸಿಯನ್ನು ಉಳಿಸ್ಲಿಕ್ಕೆ ಸಾಧ್ಯ. ಇವತ್ತು ಏನು ಕ್ಯಾಂಪಸ್ UGC ಇರ್ಬೋದು, UGC ಸ್ಕೇಲ್ಗಳ ಪ್ರಶ್ನೆ ಇದೆ. ಇವತ್ತು ಟೀಚರ್ಸ್ಗಳ ಉಪನ್ಯಾಸಕರ ಹುದ್ದೆಗಳು ಖಾಲಿ ಇದ್ದಾವೆ, ಸಾವಿರಾರು ಹುದ್ದೆಗಳು. ಇವತ್ತು ನಮ್ಮ ರಾಜ್ಯದಲ್ಲೇ 436 ಕಾಲೇಜ್ಗಳಲ್ಲಿ 4 ಜನ ಪರ್ಮನೆಂಟ್ ಪ್ರಿನ್ಸಿಪಾಲ್ರು ಇರೋದು ಡಿಗ್ರಿ ಕಾಲೇಜ್ಗಳ ಪರಿಸ್ಥಿತಿ. ಹಾಗಾಗಿ ಪರ್ಮನೆಂಟ್ ಟೀಚರ್ಸ್ಗಳಿಲ್ಲ. ಹಾಗಾಗಿ ಇವತ್ತು ಎಜುಕೇಷನ್ ಅಂತಕ್ಕಂಥದ್ದು ಒಂದು ಮಾರಾಟದ ಸರಕಾಗಿ ನೋಡುವಂಥ ಪರಿಸ್ಥಿತಿ ಇವತ್ತು ಎಲ್ಲ ಕಡೆ ನಡೀತಾ ಇದೆ. ಹಾಗಾಗಿ ಗೋರ್ಮೆಂಟ್ ಕಾಲೇಜ್ಗಳದ್ದು UGC ಏನಿದೆ ಅದಕ್ಕೆ ಸಿಗಬೇಕಾದಂಥ ಅನುದಾನ ಏನಿದೆ ಅದನ್ನು ಕೊಡೋದಕ್ಕೆ ಇವತ್ತು ಸರ್ಕಾರ ಮುಂದಾಗಬೇಕು. ಅದನ್ನು ಕೇಳೋದಕ್ಕೆ ವಿದ್ಯಾರ್ಥಿ ಚುನಾವಣೆ, ವಿದ್ಯಾರ್ಥಿಗಳು ಅದನ್ನು ಪ್ರಶ್ನೆ ಮಾಡೋದಕ್ಕೆ ಒಂದು ದನಿ ಬೇಕಾಗುತ್ತೆ. ಆ ದನಿಯೇ ಒಬ್ಬ ನಾಯಕನಾಗಿ ಕ್ಯಾಂಪಸ್ನಲ್ಲೇ ಇದ್ರೆ ಬೆಟರ್ ಅಂತ ಅಂತೀವಿ. ಆ ಕ್ಯಾಂಪಸ್ ಅಲ್ಲಿಂದನೇ ಧ್ವನಿ ಆಗಿ ಬರಬೇಕು. ಆ ನಾಯಕನೇ ನಾಳೆ ದೇಶಕ್ಕೆ ಒಂದು ಒಳ್ಳೆ ನಾಯಕತ್ವವನ್ನು ಕೊಡಬಹುದು ಅಂತಕ್ಕಂಥದ್ದು. ಆ ಕಾರಣಗಳಿಗಾಗಿ ನಮಗೆ ಚುನಾವಣೆ ಬಹಳ ಮುಖ್ಯ ಅಂತ